ಮಲ್ಲಿನಾಥ್ ಮಹಾರಾಜ್ ಕಿ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಿರ್ಗುಡಿ ಮತ್ತಿಯವರು ಅಂದರೆ ಹವ ಮಲ್ಲಿನಾಥ್ ಮಹಾರಾಜ್ ಅವರು ಕಲ್ವಡಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಬೆಳಗಿನ ಜಾವ 3:45 ಕಲ್ವಡಿ ಗ್ರಾಮಕ್ಕೆ ದರ್ಶನವನ್ನು ಎಲ್ಲ ಮಕ್ಕಳಿಗೆ ದರ್ಶನ ಕೊಟ್ಟು ಹಳೆಯ ಭಕ್ತರಾಗಿರ್ತಕ್ಕಂಥ ಹಲವು ದಿನಗಳಿಂದ ಭಕ್ತಿ ಮಾಡ್ತಕ್ಕಂಥ ದಿಲೀಪ್ ಮಾಸ್ಟರ್ ಅವರು ತನ್ನ ಮಕ್ಕಳಿಗೆ ಕೂಡ ದರ್ಶನ ಕೊಟ್ಟರು. ಅದರಲ್ಲಿ ದಿಲೀಪ್ ಮಾಸ್ಟರ್ ಮಗಳು ಶಿವಾನಿ ಬಿರಾದರ್ ಅವರು ಅಪ್ಪರ ದರ್ಶನ ಭಾಗ್ಯದಿಂದ ಅವರು MBBS ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಅವ್ರ ತಂಗಿಯರಾಗಿರ್ತಕ್ಕಂಥ ವೈಷ್ಣವಿ ಅವರು ಕೂಡ ಎಲ್ಲಕ್ಕಿಂತ ಹೆಚ್ಚಿನ ಅಂಕಗಳು ಅಂದರೆ 91% ಪಡೆದುಕೊಂಡು ಮತ್ತೆ ಅವರು ಕೂಡ ನೀಟ್ ಮಾಡ್ಬೇಕಂತಕ್ಕಂಥ ಉತ್ಸುಕದಲ್ಲಿದ್ದಾರೆ. ಇದಕ್ಕೆಲ್ಲ ಕಾರಣ ಅಂದರೆ ಅಪ್ಪವರು ಮತ್ತೆ ಯೋಗಿತಾ ಭೋಸ್ಲೆ ಅವರು ಕೂಡ 89% ಪಡೆದುಕೊಂಡರೆ. ಅದು ಈ ಹಳ್ಳಿ ಗ್ರಾಮದಲ್ಲಿ ಹುಟ್ಟು ಯಾವುದೇ ಕೋಚಿಂಗ್ ಇಲ್ಲದೆ ಅವರು ಇಷ್ಟೆಲ್ಲ ಶ್ರಮಕ್ಕೆ ಕಾರಣ ಏನಂತಂದರೆ ನಿರ್ಗುಡಿ ಮುತ್ಯ ಅಂದರೆ ಹವ ಮಲ್ಲಿನಾಥ್ ಮಹಾರಾಜರು ಅಂತ ಹೇಳ್ಬೋದು. ಹಾಗೆ ನಾವು ಕೂಡ ಹಲವಾರು ದಿನಗಳಿಂದ ಭಕ್ತಿ ಮಾಡ್ತಾ ಇದ್ದೀವಿ. SGSN ಅಕಾಡೆಮಿ ಅಂದರೆ ಶ್ರೀ ಗುರು ಸಾಧನಾ ನವೋದಯ ಅಕಾಡೆಮಿಗೆ ಅಪ್ಪರು ಬರ್ಬೇಕಂತ ಹೇಳಿದಾಗ ಎಲ್ಲ ಮಕ್ಕಳಿಗೆ ದರ್ಶನ ಕೊಟ್ಟು ಮತ್ತು ಆಶೀರ್ವಾದ ಕೊಟ್ಟು ಸಿಹಿ ಹಣ್ಣನ್ನು ಬೆಳಗಿನ ಜಾವದಲ್ಲಿ ಅಂದರೆ ಸುಮಾರು 3:40 ಬಂದು ಎಲ್ಲ ಸಣ್ಣ ಮಕ್ಕಳು ಎಲ್ಲ ಬೀದರ್ ಜಿಲ್ಲೆಯಿಂದ ಮತ್ತು ಗುಲ್ಬರ್ಗಾ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಮಕ್ಕಳಿಗೆ ಆಶೀರ್ವಾದ ಕೊಟ್ಟಿದ್ದರು. ಅಪ್ಪರು ನಾವು ಎಷ್ಟೇ ಹೇಳಿದ್ರು ಕೂಡ ಕಡಿಮೆ ಇದೆ. ಅವರು ಬಹಳ ಪವಾಡ ಪುರುಷರು. ಯಾವುದೇ ಒಬ್ಬ ಸಣ್ಣ ಭಕ್ತರು ಕೂಡ ಎಲ್ಲೇ ಇರ್ಬೋದು, ಯಾರು ಮನುಷ್ಯನಿಂದ ಕರೆದರೂ ಕೂಡ ಅವರು ಕರೆ ಹೊಟ್ಟು ಬರ್ತಾರಂತ ನಾನು ಹೇಳ್ಬೋದು. ನಾನೇ ರಾತ್ರಿ ಒಬ್ಬ ಹುಡುಗ ಬಂದು ನನಗೆ ಪ್ರಸಾದ ಕೊಟ್ಟು ಅಪ್ಪರು ಪ್ರಸಾದ ಅಂತಂದಾಗ ಒಂದು ಚೂರು ಕಟ್ಸಕ್ರಿ ಕೊಟ್ಟಾಗ ಎಲ್ಲ ಇಡೀ ನನ್ನ ಶ್ರೀ ಗುರು ಸಾಧನಾ ನವೋದಯ ಅಕಾಡೆಮಿ ಮಕ್ಕಳಿಗೆ ನಮ್ಮ ಪ್ರಸಾದ ವಿತರಿಸಿದೆ. ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ ಅಪ್ಪರು ಯಾವತ್ತು ಬಂದು ನಮ್ಮ ಅಕಾಡೆಮಿಗೆ ಭೇಟಿ ಮಾಡ್ತಾರೆ ಮತ್ತು ವಿಸಿಟ್ ಕೊಡ್ತಾರೆ ಅಂತ ಅಂದಾಗ ಅದು ಬೆಳಗಿನ ಜಾವನಲ್ಲಿ ನಮ್ಮ ತಂಗಿ ಪದ್ಮಾ ಅವರು ಫೋನ್ ಮಾಡಿ ಅಪ್ಪರು ಬಂದಿದ್ದಾರೆ ಅಂದರೆ ಸಡನ್ಲಿ ಎಲ್ಲ ಮಕ್ಕಳು ಕೂಡ ಎದ್ದು ದರ್ಶನ ಪಡೆದುಕೊಂಡ್ರು. ಜೈ ಮಲ್ಲಿನಾಥ್ ಸೇವಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಿರ್ಗುಡಿ ಮುತ್ತರವರಿಗೆ ಜೈ ಮಲ್ಲಿನಾಥ್ ಮಹಾರಾಜ್ ಕಿ ಜೈ ಮಲ್ಲಿನಾಥ್ ಮಹಾರಾಜ್ ಕಿ ಜೈ ಮಲ್ಲಿನಾಥ್ ಮಹಾರಾಜ್ ಕಿ ನಡೆದಾಡ ದೇವರಿಗೆ बोलो भारत माता की बोलो भारत माता की वंदे वंदे हवा मल्लीनाथ महाराज की अन्नदाता मल्लीनाथ महाराज की ಮಾತಾಡ್ತೀನಿ.